ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, JNM ರಿವಲ್ಯೂಷನ್ ರಿಸಲ್ಟು ಕಂಟಿನ್ಯೂಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಗೊತ್ತಿರಲಿ ಅಂತ ಒಂದು ವಿಷಯ ಇಟ್ಕೊಂಡು ಸರಿ. ಈಗ ರಿಸಲ್ಟ್ಗೋಸ್ಕರ ಮತ್ತೊಂದು ಇವತ್ತು ಒಂದು ಗುಡ್ ನ್ಯೂಸ್ ಅಂತಂದು. ಬಟ್ ಏನಕ್ಕೆ ಗುಡ್ ನ್ಯೂಸ್ ಅಂತಂದರೆ ಒಂದು ವಿಷಯ ಸಿಂಪಲ್ ಆಗಿರುವಂಥದ್ದು. ಏನಂತಂದರೆ ಈ ರಿವಲ್ಯೂಷನ್ ರಿಸಲ್ಟ್ ಎಷ್ಟು ಬೇಗ ಬರಬೇಕಿತ್ತು, ಏನಕ್ಕೆ ಬರಲಿಲ್ಲ ಅಂತ ನಿನ್ನೆ ನಿಮಗೆ PDF ಮೂಲಕ ಕೂಡ ನಿಮಗೆ ತೋರಿಸಿದೆ. ಅಂದರೆ ಕಾಲೇಜ್ ಕಡೆಯಿಂದ ಅಮೌಂಟು ಫುಲ್ ಅಂದರೆ ಪೇ ಆಗಿಲ್ಲ ಬೋರ್ಡ್ಗೆ ಅಂತಂದು. ಅಂದರೆ ನಿಮ್ಮ ಒಂದು ಕಾಲೇಜ್ಗೆ ನೀವು ರಿವಲ್ಯೂಷನ್ಗೆ ಹಾಕಿರುವಂತಹ ಅಮೌಂಟ್ ಏನಿದೆ ಫೀಸು, ಆ ಅಮೌಂಟ್ನ ಕಾಲೇಜ್ ಕಡೆಯಿಂದ ಬೋರ್ಡ್ಗೆ ಅಮೌಂಟ್ ಪೇ ಆಗಿರಲ್ಲ. ಸೊ ಎಲ್ಲ ಆಗಿರಲ್ಲ ಅಂತಲ್ಲ, ಬಟ್ ಇಷ್ಟೊತ್ತು ಗಾಳಿ ಆಗಿರ್ತವೆ. ಬಟ್ ರಿಮೈನಿಂಗ್ ಇನ್ನೂ ಒಂದು ಕೆಲವೊಂದಿಷ್ಟು ಕಾಲೇಜಸ್ಗಳು ಪೇ ಮಾಡಿಲ್ಲ. ಸೊ ಈ ಒಂದು ರೀಸನ್ ಇಟ್ಕೊಂಡು ಬೋರ್ಡ್ ಅವರಂತೂ ಇನ್ನೂ ನಿಮ್ಮ ರಿಸಲ್ಟ್ ಅಂತ ಬಿಡೋಕ್ಕೆ ತಯಾರಿಲ್ಲ. ಯಾಕಂದರೆ ಅವ್ರಿಗೆ ಅಮೌಂಟ್ ಬಂದ್ರೇ ನಿಮ್ಗೆ ರಿಸಲ್ಟ್ ಬಿಡ್ತಾರೆ. ಆ್ಯಕ್ಚುಲಿ ರಿವಲ್ಯೂಷನ್ ನಡೀತಿರೋದೇ ಅಮೌಂಟಿಂದ, ಅದೇ ಬಂದಿಲ್ಲ ಅಂತಂದರೆ ಅವರು ಬಿಡೋಕ್ಕೆ ತಯಾರಿಲ್ಲ. ಸೊ ಎನಿವೇ, ಈಗ ಏನಾಗ್ತೈತೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಅವ್ರು ಲಾಸ್ಟ್ ಬೋರ್ಡ್ ಕಡೆಯಿಂದ ಕಾಲೇಜ್ಗೆ ಒಂದು ನೋಟಿಫಿಕೇಷನ್ ಸರ್ಕ್ಯುಲರ್ ಹೋಗಿದೆ. ಅಂದರೆ ಇವತ್ತು ಅದೇ ಮೇ 15ನೇ ತಾರೀಕು ಒಳಗಡೆ ಏನು ಮಾಡ್ಕಂತಾರೆ ಪೇ ಮಾಡಬೇಕಂತೆ. ಹಂಗಿದ್ರೆ ಮಾತ್ರ ಆ ಒಂದು ಕಾಲೇಜ್ದು ರಿಸಲ್ಟ್ ಅಪ್ಲೋಡ್ ಆಗುತ್ತೆ, ಅಂದರೆ ಆ ರಿಸಲ್ಟ್ ಬರ್ತದೆ. ಇಲ್ಲಂತಂದರೆ ಬರೋಲ್ಲ. ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟೇ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೇ ಆಗುತ್ತೆ, ಅಷ್ಟು ಲೇಟ್ ಆಗೋಲ್ಲ. ಬಟ್ ಅಂದರೆ ಇಲ್ಲಿ ತಿಳ್ಕೊಬೇಕು ನೀವು, ಅಲ್ಲಿವರೆಗೂ ಅಂತೂ ಯಾವ ಕಾಲೇಜಸ್ ಕೂಡ ವೇಟ್ ಮಾಡಲ್ಲ. ಯಾಕಂದರೆ ಇಷ್ಟೊಂದೆಲ್ಲ ವಾರ್ನಿಂಗ್ ತೊಗೊಂಡು ಬಿಡುವಂಥ ಅವಶ್ಯಕತೆ ಕೂಡ ಕಾಲೇಜ್ಗೂ ಕೂಡ ಇರಲ್ಲ. ಯಾಕಂದರೆ ಸ್ಟೂಡೆಂಟ್ಸ್ ಅಂತ ಅಮೌಂಟ್ ಪೇ ಮಾಡಿರ್ತಾರೆ, ಬಟ್ ಕಾಲೇಜ್ ಕಡೆಯಿಂದ ಪೇ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು. ಆಗುತ್ತೆ. ಓಕೆ, ನಿಮ್ಮ ರಿಸಲ್ಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಬರ್ಬೋದು. ಅಂತಂದರೆ ಈ ವೀಕಲ್ಲೇ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಮಂಡೇ ಅಂದರೆ ಈ ವೀಕಲ್ಲೇ ಬರ್ತದೆ ಅನಿಸುತ್ತೆ, ನೋಡೋಣ. ಬಟ್ ಎಕ್ಸಾಕ್ಟ್ ಡೇಟ್ ಅಂತೂ ಯಾರೂ ಕೂಡ ಏನು ಹೇಳಲ್ಲ ನಿಮಗೆ, ಯಾಕಂದರೆ ಎಲ್ಲೂ ಕೂಡ ಬರ್ತಿಲ್ಲ. ಅಂದರೆ ನಾವು ಅಂದ್ಕೊಂಡಂಗೆ ಅವರೇ ಹೇಳಿದ್ರು ಎಲ್ಲರೂ ಕೂಡ ವರ್ಕ್ ಮುಗೀತು, ಏನು ರಿಸಲ್ಟ್ ಬರುತ್ತೆ ಅನ್ನೋಷ್ಟಿಗೆ ಒಂದು ಪೆಂಡಿಂಗ್ ಉಳಿಸ್ಕೊತಾರೆ. ಏನೇನೆಲ್ಲ ಪೆಂಡಿಂಗ್ ಇದೆ ಅಂತ ನೋಡ್ತಾರೆ. ಒಂದು ಟೈಮ್ ಮೊದಲೇ ಸಿಕ್ಕಿದ್ದೆ ಮೇನ್ ದೊಡ್ಡ ರೀಸನೇ ಸಿಕ್ಕತ್ತೆ. ಸೊ ಹಂಗಾಗಿ ಅಮೌಂಟ್ ಬರೋರು ಕೂಡ ನಿಮ್ಮ ರಿಸಲ್ಟ್ ಬರೋಲ್ಲ. ಬಟ್ ಆದಷ್ಟು ಬೇಗನೆ ಬರ್ತದೆ, ಬರೀಬೇಡ. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಬಟ್ 15ನೇ ತಾರೀಕುವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೇಳೋಕ್ಕಾಗಲ್ಲಪ್ಪ, ಕೆಲವೊಂದಿಷ್ಟು ಕಾಲೇಜಸ್ ಅಮೌಂಟ್ ಪೇ ಮಾಡದೆ ಇರೋದು ಕೂಡ ಉಳ್ಕೊಂಡ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಸೊ ಅಂದರೆ 15ನೇ ತಾರೀಕು ಮೇಲೆ ಅಂತ ಫಿಕ್ಸ್ ಬರ್ತದೆ. ಬಟ್ ಅದಕ್ಕಿಂತ ಒಳಗಡೆ ನಿಮ್ಮದು ಪೇ ಆಗಿರ್ತದೆ. ಈಗ ಆಳೆ ಎಲ್ಲನೂ ಕೂಡ ಈಗ 3 ಡೇಸ್ ಆಯ್ತು ಅದು ಅಂದರೆ ನೋಟಿಫಿಕೇಷನ್ ಹೋಗ್ಬಿಟ್ಟು. ಅಂದರೆ ನೀವು ಪೇ ಮಾಡಿ ಅಂತ ಅವಾಗೇ ಆಯಿತು. ಬಟ್ ಇವತ್ತು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಕೂಡ. ಸೊ ಹಂಗಾಗಿ ನಿಮ್ಮ ಒಂದು ರಿಸಲ್ಟ್ ಬೇಗನೆ ಈ ವೀಕಲ್ಲಿ ಬರುತ್ತೆ. ಓಕೆ ಸರಿ, ಏನಾದರೂ ಬಂತಂದ್ರೆ ವಾಟ್ಸಪ್ ಚಾನಲ್ ತಿಳಿಸಿರ್ತೀನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೆಕ್ಸ್ಟ್ ಡೇ. ಬಾಯ್.